Hello guys, this is Harsha studying in final year MBBS in ಶ್ರೀದೇವ ಮೆಡಿಕಲ್ ಕಾಲೇಜ್ ತುಮಕೂರು. ಇವತ್ತೇನಪ್ಪ ಅಂದರೆ ನ್ಯೂ ಇಯರ್ ಹತ್ರ ಇದೆ. ಸೊ ನಮ್ಮ ಬ್ಯಾಚ್ಮೇಟ್ಸ್ ಹತ್ರ ನಾವು ಇವಾಗ ನ್ಯೂ ಇಯರ್ ರೆಸಲ್ಯೂಷನ್ ಏನು, ಆಮೇಲೆ 2025 ಇಯರ್ ಮುಗಿಯೋಕೆ ಬಂದಿದೆ. ಸೊ 2025 ಇಯರ್ದು ಒಂದು ಬೆಸ್ಟ್ ಮೂಮೆಂಟು ಮತ್ತು ಒಂದು ವರ್ಸ್ಟ್ ಮೂಮೆಂಟ್ನ ಕೇಳೋಣ ಬನ್ನಿ. ನ್ಯೂ ಇಯರ್ ರೆಸಲ್ಯೂಷನ್ ಏನಿಲ್ಲ. ಲಾಸ್ಟ್ ಇಯರ್ ನಾನು 3rd ಪ್ಲೇಸ್ ಮಾಡಿದೆ ಇಂಟರ್ಝೋನಲ್ಸ್ ಅಲ್ಲಿ ಬ್ಯಾಡ್ಮಿಂಟನ್. ಈ ಸತಿ ಫಸ್ಟ್ ಪ್ಲೇಸ್ ಮಾಡ್ಬೇಕಂತೇಳಿ ಪೂರ್ತಿ ಹಾರ್ಡ್ ವರ್ಕ್ ಮಾಡ್ತೀನಿ. ಓಕೆ, 2025 ಬೆಸ್ಟ್ ಮೂಮೆಂಟ್ ವರ್ಸ್ಟ್ ಮೂಮೆಂಟ್. ಬೆಸ್ಟ್ ಮೂಮೆಂಟ್ RCB ಕಪ್ ಗೆದ್ದಿದ್ದು, DCC ಗೆದ್ವಿ ನಾವು. ಮತ್ತೆ ಝೋನಲ್ಸ್ ಫಸ್ಟ್ ಪ್ಲೇಸ್, ಇಂಟರ್ ಝೋನಲ್ಸ್ 3rd ಪ್ಲೇಸ್. ಬೆಸ್ಟ್ ಮೂಮೆಂಟ್ಸ್ ಇದ್ದು ನನಗೆ. ಮತ್ತೆ ಫಸ್ಟ್ ಮೂಮೆಂಟ್ ನಮ್ಮ ನಾಯಿನ ಕಳ್ಕೊಂಡೆ ನಾನು, ಸಂಡಿನ. ಅದೇ ನನಗೆ ಫಸ್ಟ್ ಮೂಮೆಂಟ್. ಓಕೆ, ಹಾಯ್ ಸುಷ್ಮಾ. ಹಾಯ್. ಓಕೆ, ನ್ಯೂ ಇಯರ್ ರೆಸಲ್ಯೂಷನ್ ಹೇಳು. ನಂದು ಈ ವರ್ಷ 4th ಇಯರ್ ಇದೀನಿ, ಸೊ ಚಲೋ ಓದ್ಬೇಕಂತ ಅನ್ಕೊಂಡಿನಿ. ಓಕೆ, ಬೆಸ್ಟ್ ಮೂಮೆಂಟ್ಸ್ ಮತ್ತೆ ವರ್ಸ್ಟ್ ಮೂಮೆಂಟ್ಸ್ 2025. ಬೆಸ್ಟ್ ಮೂಮೆಂಟ್ಸ್ ಅಂತಂದ್ರೆ ಈ ವರ್ಷ ನಮ್ಮ ಪೇರೆಂಟ್ಸ್ ಜೊತೆ ಜೋಗ್ ಫಾಲ್ಸ್ ಅಲ್ಲಿ ಇದು ಮತ್ತೆ ನನ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದು, ಅದೆಲ್ಲ ಬೆಸ್ಟ್ ಮೂಮೆಂಟ್ಸ್. ವರ್ಸ್ಟ್ ಅಂದ್ರೆ ಎಕ್ಸಾಮ್ ಟೈಮಲ್ಲಿ ಓದೋದು, ಅದೇ ವರ್ಸ್ಟ್ ಮೂಮೆಂಟ್ಸ್. ಇದು ನ್ಯೂ ಇಯರ್ ರೆಸಲ್ಯೂಷನ್ ಹೇಳು. ಸ್ಟೇ ಫಿಟ್, ಸ್ಟಡಿ ಹಾರ್ಡ್. ಓಕೆ, ಬೆಸ್ಟ್ ಮೂಮೆಂಟ್ಸ್ ವರ್ಸ್ಟ್ ಮೂಮೆಂಟ್ಸ್. ಬೆಸ್ಟ್ ಮೂಮೆಂಟ್ ಅಂದರೆ ಓವರ್ ಆಲ್ ಚಾಂಪಿಯನ್ಸ್ ಗೆದ್ವಿ ಮತ್ತು ತುಂಬ ಸ್ಪೋರ್ಟ್ಸಿಗೆ ಹೋಗೀನಿ, ಟ್ರಿಪ್ಸ್. ಫಸ್ಟ್ ಮೂಮೆಂಟ್ ಅಂದರೆ ಫಸ್ಟ್ ಮೂಮೆಂಟ್ಸ್ ಅಷ್ಟೊಂದೇನಿಲ್ಲ. ಹಾಯ್. ಹಾಯ್. ಈ ವರ್ಷದ ನ್ಯೂ ಇಯರ್ ರೆಸಲ್ಯೂಷನ್ ಏನು? ನ್ಯೂ ಇಯರ್ ರೆಸಲ್ಯೂಷನ್ ಬಂದು ಫಸ್ಟ್ ಇಂದ 4th ಇಯರ್ ಓದ್ಬೇಕು ಅಂತಿದ್ದೀನಿ, ಅದೇ ರೆಸಲ್ಯೂಷನ್. ಓಕೆ, ಬೆಸ್ಟ್ ಮೂಮೆಂಟ್ಸ್ ಮತ್ತೆ ವರ್ಸ್ಟ್ ಮೂಮೆಂಟ್ಸ್. ಬೆಸ್ಟ್ ಮೂಮೆಂಟ್ ಬಂದು ರಿಸಲ್ಟ್ ಆಬ್ವಿಯಸ್ಲಿ, ಅಂಡ್ ವರ್ಸ್ಟ್ ಮೂಮೆಂಟ್ ಫೊರೆನ್ಸಿಕ್ ಮೆಡಿಸಿನ್. ನಮ್ದು ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ರಲ್ಲ ಅವಾಗ, ಇಟ್ ವಾಸ್ ದ ಬೆಸ್ಟ್ ವರ್ಸ್ಟ್ ಮೂಮೆಂಟ್ ಆಕ್ಚುಲಿ. ಓಕೆ, ಬೆಸ್ಟ್ ಮೂಮೆಂಟ್ಸ್. ಬೆಸ್ಟ್ ಮೂಮೆಂಟ್ಸು ಟ್ರಿಪ್ಸು, ಆಮೇಲೆ ನಮ್ಮ ಚಾಂಪಿಯನ್ಶಿಪ್ಪು, ಆಮೇಲೆ RCB ಚಾಂಪಿಯನು, ಇವರೆಲ್ಲ ಖುಷಿಯಾಗಿದ್ದವರು. ನಾನು ನಮ್ಮ ಫ್ರೆಂಡ್ಸ್ ಮುಖ ನೋಡಿ ನಾನು ಖುಷಿಯಾಗಿದೆ ಅಷ್ಟೇ. ಓಕೆ, ವರ್ಸ್ಟ್ ಮೂಮೆಂಟ್ಸ್. ಫಸ್ಟ್ ಮೂಮೆಂಟು ನಮ್ಮ ತಳಬದಿ ರಿಟೈರ್ಮೆಂಟ್ ಕೊಟ್ಬಿಟ್ಟವನೇ, ಸಿನಿಮಾ ಇಲ್ಲ. ಆಮೇಲೆ ಕಮ್ಯುನಿಟಿ ಮೆಡಿಸಿನಲ್ಲಿ ನನ್ನ ಫೋನ್ ಸಿಕ್ಕಾಯ್ತು, ಆಟ ಆಡ್ಸೋರು ಅಷ್ಟೇ, ಏನಿಲ್ಲ, ಮುಗೀತು. ಹಾಯ್ ವೈಷ್ಣವಿ. ಹಾಯ್. ನ್ಯೂ ಇಯರ್ ರೆಸಲ್ಯೂಷನ್ ಹೇಳು. ಚೆನ್ನಾಗಿ ಓದ್ಬೇಕು, ಹೆಲ್ತ್ ನೋಡ್ಕೋಬೇಕು, ನೆಮ್ಮದಿಯಾಗಿರ್ಬೇಕು. ಓಕೆ, 2025 ಅಲ್ಲಿ ಬೆಸ್ಟ್ ಮೂಮೆಂಟ್ಸ್ ಮತ್ತೆ ವರ್ಸ್ಟ್ ಮೂಮೆಂಟ್ಸ್ ಹೇಳು. ಬೆಸ್ಟ್ ಮೂಮೆಂಟ್ಸ್ ಖಾಲಿ 2 ಸಬ್ಜೆಕ್ಟ್ಸ್ ಇತ್ತು, ಸೊ ತುಂಬಾ ಫ್ರೀ ಟೈಮ್ ಇತ್ತು, ಖಾಲಿ ಆಗಿದ್ವಿ. ವರ್ಸ್ಟ್ ಮೂಮೆಂಟ್ಸು ಆ 2 ಸಬ್ಜೆಕ್ಟ್ಸ್ ಇಂದ ತುಂಬಾ ಖಾಲಿ ಟೈಮ್ ಇತ್ತು ಅಷ್ಟೇ. ರಾಹುಲ್, ನ್ಯೂ ಇಯರ್ ರೆಸಲ್ಯೂಷನ್ ಏನು ಹೇಳು ನಿಂದ? ನಂದು ನ್ಯೂ ಇಯರ್ ರೆಸಲ್ಯೂಷನ್ ಫೈನಲ್ ಇಯರ್ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಓದಬೇಕು ಅಷ್ಟೇನಾ? ಓಕೆ, 2025 ಒಂದು ಬೆಸ್ಟ್ ಮೂಮೆಂಟ್ ಒಂದು ವರ್ಸ್ಟ್ ಮೂಮೆಂಟ್ ಹೇಳು. ಬೆಸ್ಟ್ ಮೂಮೆಂಟ್ ಅಂದ್ರೆ ನನಗೆ ಎಲಿಜಿಬಿಲಿಟಿ ಸಿಕ್ಕಿದ್ದು ಲಾಸ್ಟಿಗೆ, ಅಟೆಂಡೆನ್ಸ್ ಕಮ್ಮಿ ಇದ್ರು. ವರ್ಸ್ಟ್ ಮೂಮೆಂಟ್ ಅಂದ್ರೆ ಡಿಪಾರ್ಟ್ಮೆಂಟ್ ಸ್ವಲ್ಪ ಕಾಡಿಸ್ಬಿಟ್ರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಹಾಯ್. ಹಾಯ್. ಓಕೆ, ನ್ಯೂ ಇಯರ್ ರೆಸಲ್ಯೂಷನ್ ಹೇಳು. ನ್ಯೂ ಇಯರ್ ರೆಸಲ್ಯೂಷನ್ ಚೆನ್ನಾಗಿ ಓದ್ಬೇಕು ಅನ್ಕೊಂಡಿದೀನಿ ಅಷ್ಟೇ, ಬಟ್ ಅದು ಎವ್ರಿ ಟೈಮ್ ಅನ್ಕೋತೀನಿ, ಆಗೋದಿಲ್ಲ. ಓಕೆ, ಬೆಸ್ಟ್ ಮೂಮೆಂಟ್ಸ್ ಮತ್ತೆ ವರ್ಸ್ಟ್ ಮೂಮೆಂಟ್ಸ್ 2025. ಬೆಸ್ಟ್ ಮೂಮೆಂಟ್ಸ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ದು. ವರ್ಸ್ಟ್ ಮೂಮೆಂಟ್ಸ್ ಯಾವುದೂ ಇಲ್ಲ. ಸಂಜಯ್, ನಿಮ್ದು ನ್ಯೂ ಇಯರ್ ರೆಸಲ್ಯೂಷನ್ ಹೇಳ. ರೆಸಲ್ಯೂಷನ್ ಓದ್ಬೇಕಷ್ಟೇ 4th ಇಯರ್. ಓಕೆ, 2025 ಬೆಸ್ಟ್ ಮೂಮೆಂಟ್ ವರ್ಸ್ಟ್ ಮೂಮೆಂಟ್. ಬೆಸ್ಟ್ ಮೂಮೆಂಟು ವರ್ಸ್ಟ್ ಮೂಮೆಂಟ್ ಅಂತ ಏನಿಲ್ಲ, ನಾರ್ಮಲ್. ಒಳ್ಳೇದ್ ಮಾಡ್ತದ. ಹಾಯ್. ಹಾಯ್. ಈ ವರ್ಷದ ನ್ಯೂ ಇಯರ್ ರೆಸಲ್ಯೂಷನ್ ಹೇಳ. ನ್ಯೂ ಇಯರ್ ರೆಸಲ್ಯೂಷನ್ ಈ ವರ್ಷದ್ದು ಜನ ಏನ್ ಮಾತಾಡ್ತಾರ ತಲೆ ಕೆಡ್ಸ್ಕೊಂಬಾರ್ದು, ನಮ್ದೇನ್ ಗೋಲ್ ಐತೆ ಅದ್ರ ಮೇಲೆ ಫೋಕಸ್ ಮಾಡ್ಬೇಕಷ್ಟೇ. ಬೆಸ್ಟ್ ಮೂಮೆಂಟ್ಸ್ ವರ್ಸ್ಟ್ ಮೂಮೆಂಟ್ಸ್. ಬೆಸ್ಟ್ ಮೂಮೆಂಟ್ ಆಫ್ 2025 ಬಂದ್ಬಿಟ್ಟು ರಿಸಲ್ಟ್, ಖುಷಿ ಆಯ್ತು. ವರ್ಸ್ಟ್ ಮೂಮೆಂಟ್ ಅಂತದ್ದೇನಿಲ್ಲ, ಎಕ್ಸಾಮ್ ಟೈಮ್ ಅದೇ ಸ್ವಲ್ಪ ಪ್ರಾಕ್ಟಿಕಲ್ಸ್ ಪ್ರಿಪೇರ್ ಆವಾಗ ಸ್ವಲ್ಪ ತ್ರಾಸಾಗಿತ್ತು ಅಷ್ಟೇ.